ಕುತ್ತಿಗೆಯ ಭಾಗ ಕೈಕಾಲುಗಳು ಕಪ್ಪಾಗಿದ್ದರೆ ಈ ರೆಮಿಡಿನ ಬಳಸಿ ಖಂಡಿತವಾಗ್ಲೂ ನೀವೇ ಆಶ್ಚರ್ಯ ಪಡ್ತೀರಾ ಅಂತ ರಿಸಲ್ಟ್ ಬರುತ್ತೆ. ಇದಕ್ಕೆ ನಿಮಗೆ ಆಲೂಗೆಡ್ಡೆ ಬೇಕಾಗಿರುತ್ತೆ. ಸಿಪ್ಪೆ ತೆಗೆದಿರುವಂತಹ ಆಲೂಗೆಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಕಿನ್ನನ್ನು ವೈಟ್ ಮಾಡುತ್ತೆ ಸ್ನೇಹಿತರೆ, ನ್ಯಾಚುರಲ್ ಆಗಿ ವೈಟ್ ಮಾಡುತ್ತೆ. ಎಷ್ಟೇ ಗಾಢ ಕಪ್ಪು ಆಗಿದ್ರೂ ನಿಮ್ಮ ಒಂದು ಚರ್ಮ ಅದನ್ನು ನಿವಾರಣೆ ಮಾಡುತ್ತೆ. ನಂತರ ಸೌತೆಕಾಯಿಯನ್ನು ತೊಗೊಳ್ತಾ ಇದ್ದೀನಿ. ಸಿಪ್ಪೆಯನ್ನು ತೆಗೆದಿರೋ ಸೌತೆಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೂ ಕೂಡ ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಸ್ಕಿನ್ನಲ್ಲಿ ಆಗಿರುವಂತಹ ಕಪ್ಪು ಕಲೆ, ಡಾರ್ಕ್ ಪ್ಯಾಚಸ್, ಸನ್ ಟ್ಯಾನ್, ಪಿಗ್ಮೆಂಟೇಷನ್ ಏನಿದೆ ಅದೆಲ್ಲವನ್ನು ನಿವಾರಣೆ ಮಾಡೋದಕ್ಕೆ ಇದು ಕೂಡ ತುಂಬ ಸಹಕಾರಿ. ನಂತರ ಟೊಮೆಟೊ, ಇದು ಕೂಡ ಅಷ್ಟೇ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡುತ್ತೆ ಅಂತಲೇ ಹೇಳ್ಬಹುದು. ಇದು ಕೂಡ ಸ್ಕಿನ್ನನ್ನು ವೈಟ್ ಮಾಡುತ್ತೆ. ಆ ಸ್ಕಿನ್ನಲ್ಲಿ ಏನಾದರೂ ಡ್ಯಾಮೇಜಸ್ ಇದ್ದರೆ ಅದನ್ನು ಸರಿಪಡಿಸುತ್ತೆ ಅಂತಲೇ ಹೇಳ್ಬೋದು. ಟೊಮೆಟೊವನ್ನು ತೊಗೊಂಡಿದ್ದೀನಿ. ಎಲ್ಲನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಇದನ್ನು ಒಂದು ಜಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ, ಇದರಲ್ಲೇ ನೀರಿನ ಅಂಶ ಇರುತ್ತೆ. ಎಷ್ಟು ನೈಸಿಗೆ ಸಾಧ್ಯನೋ ಅಷ್ಟು ನೈಸಿಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಫಿಲ್ಟ್ರ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಬಳಸಬಹುದು. ಯಾವ ರೀತಿ ಬಳಸಬೇಕು ಅಂತ ಕೂಡ ನಾನು ಹೇಳ್ತೀನಿ. ಇದನ್ನು ನಿಮ್ಮ ಫುಲ್ ಬಾಡಿಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಮುಖಕ್ಕೆ, ಕೈಕಾಲುಗಳಿಗೆ, ಕುತ್ತಿಗೆಯ ಭಾಗಕ್ಕೆ ಎಲ್ಲ ನೀವು ಅಪ್ಲೈ ಮಾಡ್ಕೋಬಹುದು. ನೋಡಿ ಇವಾಗ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಬಳಸಬೇಕು? ಮನೆಯಲ್ಲಿ ಅಕ್ಕಿ ಹಿಟ್ಟು ಇರುತ್ತೆ, ಕಡಲೆ ಹಿಟ್ಟಿರುತ್ತೆ, ಹೆಸರು ಕಾಳು ಹಿಟ್ಟಿರುತ್ತೆ, ಯಾವುದನ್ನಾದರೂ ತೊಗೊಳ್ಳಿ. ಯಾವುದನ್ನಾದರೂ ಒಂದನ್ನು ತೊಗೊಳ್ಳಿ ಅಥವಾ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಬೇಕಿದ್ದರೂ ತೊಗೊಳ್ಬಹುದು. ನಾನಿವಾಗ ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊಳ್ತೀನಿ. ನೋಡಿ, ಮೊದಲು ನಾವಿವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಆ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಮ್ಮ ಕೈಕಾಲುಗಳಿಗೆ, ಮುಖದ ಭಾಗಕ್ಕೆ ಅಥವಾ ಕುತ್ತಿಗೆಯ ಭಾಗಕ್ಕೆ ಎಷ್ಟು ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಬೇಕಾಗುತ್ತೋ ಅಷ್ಟು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಅಥವಾ ಹೆಸರು ಕಾಳು ಹಿಟ್ಟು ಯಾವುದನ್ನು ತೊಗೊಂಡ್ರೂ ಓಕೆ, ಅಥವಾ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಕೂಡ ಹಾಕ್ಕೊಳ್ಬಹುದು. ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸವನ್ನು ಹಾಕೋದ್ರಿಂದ ತುಂಬ ಬೇಗ ಸ್ಕಿನ್ನು ವೈಟ್ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಎಷ್ಟೇ ಕಪ್ಪಾಗಿದ್ರೂ ಅದು ನಿವಾರಣೆ ಆಗೋದಕ್ಕೆ ನಿಂಬೆಹಣ್ಣಿನ ರಸ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸ್ಕಿನ್ನನ್ನು ಅದು ಸಾಫ್ಟ್ ಮಾಡುತ್ತೆ. ಈ ರೆಮಿಡಿನ ಬಳಸಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೋ ಚೇಂಜಸ್ ಗೊತ್ತಾಗುತ್ತೆ. ನಂತರ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡ್ರೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಮ್ಮೆಲ್ಲರಿಗೂ ಗೊತ್ತು, ಇದು ಸ್ಕಿನ್ನನ್ನು ವೈಟ್ ಮಾಡುತ್ತೆ. ಜೊತೆಗೆ ಇದು ಸ್ಕಿನ್ನಲ್ಲಿ ಏನಾದರೂ ಡ್ಯಾಮೇಜಸ್ ಇದ್ದರೆ, ಅಲರ್ಜಿ ಇದ್ದರೆ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಪ್ಯಾಕ್ ಅದಕ್ಕೆ ಬರೋ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಮುಖದ ಭಾಗ, ಕುತ್ತಿಗೆಯ ಭಾಗ, ಕೈಕಾಲುಗಳೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ಸ್ವಲ್ಪ ಮಸಾಜ್ ಮಾಡಿ, ನೀರನ್ನು ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿ ಇದನ್ನು ನೀವು ವಾಶ್ ಮಾಡಿ. ನೀವು ಸ್ನಾನ ಮಾಡುವಾಗೆಲ್ಲ ಇದನ್ನು ಬಳಸ್ಬೋದು. ನಂತರ ನೀವು ಸೋಪನ್ನು ಬಳಸ್ತಾ ಇದ್ದರೆ ತುಂಬಾ ಒಳ್ಳೆಯದು. ಫಸ್ಟೇ ಸೋಪನ್ನು ಯೂಸ್ ಮಾಡ್ಕೊಂಬಿಡಿ. ನಂತರ ಇದನ್ನು ಅಪ್ಲೈ ಮಾಡಿಕೊಂಡು ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ನೀವು ಸ್ನಾನ ಮಾಡಿ. ತುಂಬಾ ಒಳ್ಳೆಯದು. ಬರೀ ಕೈಗಳಿಗೆ ಹಚ್ಕೋಬಹುದು, ಕಾಲುಗಳಿಗೆ ಬೇಕಿದ್ರೂ ಹಚ್ಕೋಬಹುದು. ಕಾಲುಗಳು ಕೂಡ ಸನ್ ಟ್ಯಾನ್ ಆಗಿಬಿಟ್ಟಿರುತ್ತೆ. ಕುತ್ತಿಗೆ ಭಾಗ ಮಾತ್ರ ತುಂಬ ಕಪ್ಪಾಗಿದೆ ಅಂದರೆ ಅಲ್ಲಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಫುಲ್ ಬಾಡಿಗೆ ಅಪ್ಲೈ ಮಾಡ್ಕೋಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಉಳಿದಿರೋವಂಥ ಮಿಶ್ರಣವನ್ನು ಫ್ರಿಜ್ಜಲ್ಲಿಟ್ಟು ನೀವು ಬಳಸಬಹುದು. ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ. ನಿಮ್ಮ ಒಂದು ತ್ವಚೆಯನ್ನು ಇದು ತುಂಬ ಸಾಫ್ಟ್ ಮಾಡುತ್ತೆ, ಹೆಲ್ದಿ ಮಾಡುತ್ತೆ, ಗ್ಲೋ ಮಾಡುತ್ತೆ ಸ್ನೇಹಿತರೆ. ಸ್ಕಿನ್ನಲ್ಲಿ ಇದರಿಂದ ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸ್ಕಿನ್ನು ನ್ಯಾಚುರಲ್ ಆಗಿ ವೈಟ್ ಆಗುತ್ತೆ. ಇದನ್ನು ನೀವು ಪ್ರತಿದಿನ ಬಳಸಿ ಅಥವಾ ದಿನ ಬಿಟ್ಟು ದಿನ ಕೂಡ ನೀವು ಬಳಸಬಹುದು. ತುಂಬ ಒಳ್ಳೆಯದು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಈ ರೀತಿಯ ಸಾಕಷ್ಟು ಒಳ್ಳೆ ವೀಡಿಯೋಸ್ಗಳಿದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.